ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನಾವೆಲ್ಲರೂ ಕೂಡ ವಿಶೇಷವಾಗಿ ಒಂದು ಭೂಮಿಯನ್ನು ತಗೋಬೇಕು ಅಂತ ಅಂದ್ಕೊಳ್ತೀವಿ. ಆ ಭೂಮಿಯನ್ನು ತಗೊಂಡ್ಮೇಲೆ ನಮಗೇನಾದರೂ ಅಭಿವೃದ್ಧಿ ಆದರೆ ಬಹಳ ಸಂತೋಷ. ಆ ಭೂಮಿಯಿಂದ ನಮಗೆ ತೊಂದರೆ ಶುರು ಆಯಿತು ಅಂದರೆ ನಾವು ಬಹಳ ಆತಂಕಕ್ಕೆ ಒಳಗಾಗ್ತೀವಿ. ಯಾಕೆ ಈ ಥರ ಆಗುತ್ತೆ ಅಂದರೆ ಆ ಭೂಮಿಯಲ್ಲಿರುವಂತಹ ದೋಷಗಳು. ಈಗ ನಾವು ಒಂದು ಕಡೆ ಹೋಗ್ತೀವಿ, ಮಧ್ಯ ಸಿಟಿನೇ ಇರುತ್ತೆ, ಒಂದು ಸೈಟನ್ನು ನೋಡ್ತೀವಿ, ನಾವು ಅದನ್ನು ತಗೋಬೇಕು ಅಂತ ಅಂದ್ಕೊಳ್ತೀವಿ. ಆ ಒಂದು ಜಾಗದಲ್ಲಿ ಕ್ರೂರ ಗ್ರಹ ದೃಷ್ಟಿ ಇದ್ದರೆ, ಗ್ರಹಗಳು ಓಡಾಡ್ತಾ ಇದ್ದರೆ, ಮುನಿ ಸಂಚಾರ ಅಲ್ಲಿದ್ದರೆ, ಭೂತ ಪ್ರೇತ ಪಿಶಾಚಿಗಳ ಕಾಟ ಇದ್ದರೆ, ಆ ವ್ಯಕ್ತಿ ಯಾರಿರ್ತಾನಲ್ಲ ಭೂಮಿ ಓನರು, ಅವನು ಫಸ್ಟ್ ಆ ಭೂಮಿನ ಇನ್ನೊಬ್ರಿಗೆ ಮಾರಿಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾನೆ. ತಗೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾವು ನೋವುಗಳಾಗೋದು, ಕಷ್ಟ ಆಗುವಂಥದ್ದು, ಬಹಳಷ್ಟು ಸಮಸ್ಯೆ ಆಗುವಂಥದ್ದು, ಇಂಥವೆಲ್ಲ ಆಗುತ್ತೆ. ಹಾಗಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಭೂ ಪರೀಕ್ಷೆಯನ್ನು ಮಾಡಿಸ್ಬೇಕು. ಭೂ ಪರೀಕ್ಷೆಯನ್ನು ಮಾಡಿಸಿ ಆ ಭೂಮಿಗೆ ಅಷ್ಟ ದಿಗ್ಬಂಧನವನ್ನು ಮಾಡಬೇಕು. ಅಷ್ಟ ದಿಗ್ಬಂಧನ ಅಂತ ಹೇಳಿದ್ರೆ ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರ್ಣ, ವಾಯು, ಕುಬೇರ, ಶಿವ, ಇವರು ಇಷ್ಟು ಜನ ಅಷ್ಟ ದಿಕ್ಪಾಲಕರು. ದಿಕ್ಕುಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ. ಈ ಇಷ್ಟು ದಿಕ್ಕುಗಳಿಗೆ, ಇಷ್ಟು ಒಡೆಯರಿಗೆ, ದಿಕ್ಕುಗಳ ಒಡೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಯನ್ನು ಮತ್ತು ರತ್ನಗಳನ್ನ, ಲೋಹಗಳನ್ನ, ಮಾಂತ್ರಿಕವಾಗಿ ನಾವು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಯಂತ್ರಗಳನ್ನ ಆ ಭೂಮಿಯಲ್ಲಿ ಸ್ಥಾಪನೆ, ಶುದ್ಧಿಯನ್ನು ಮಾಡಿ, ಒಂದು ಹೋಮವನ್ನು ಮಾಡಿ, ಕರೆಕ್ಟಾಗಿರ್ತಕ್ಕಂಥ ಒಂದು ಅಲ್ಲಿ ಆ ಒಂದು ಭೂಮಿಯಲ್ಲಿ ಭೂಗರ್ಭ ಎಲ್ಲಿದೆ ಹುಡುಕಿ ಆ ಭೂಗರ್ಭದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನ ಹಾಕಿ ರೆಡಿ ಮಾಡಿದಾಗ ಆ ಭೂಮಿ ಅಂತಕ್ಕಂಥದ್ದು ಅಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳಾಗಲಿ ಅಥವಾ ಯಾವುದೇ ಒಂದು ದೃಷ್ಟಿಯಾಗಲಿ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಎಷ್ಟೋ ಜನ ಭೂಮಿಯನ್ನು ತಗೊಂಡು ಹಿಂಗಾಯಿತು ಹಂಗಾಯಿತು ಅಂತ ಹೇಳ್ತಾ ಇರ್ತಾರೆ. ಅವರಿಗೆಲ್ಲ ಪ್ರಶ್ನೆ ಮುಖಾಂತರ ಅದನ್ನು ನೋಡಿ ಏನಿದೆ ಅಂತಕ್ಕಂಥ ವಿಚಾರವನ್ನು ಮಾಡಿ ಈ ಒಂದು ದಿಗ್ಬಂಧನವನ್ನು ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಭೂಮಿ ತಗೊಂಡು ನಾವು ದೇವಸ್ಥಾನವನ್ನು ಕಟ್ಟಿಸ್ತೀವಿ ಅಂತೇಳಿ ಕಟ್ಟಿಸ್ತಾರೆ. ಕಟ್ಟಿಸಿದ ಮೇಲೆ ಅಲ್ಲಿ ಯಾವುದೇ ಒಂದು ಶಕ್ತಿ ಇರೋದಿಲ್ಲ, ಅನಾನುಕೂಲಗಳು ಜಾಸ್ತಿ ಆಗಿರುತ್ತೆ, ಕಷ್ಟ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಕೂಡ ಯಾವುದೋ ನಮ್ಗೆ ಇಷ್ಟ ಇದೆ ಅಂದ್ಬಿಟ್ಟು ಯಾವ್ಯಾವ ದೇವ್ರನ್ನೋ ಎಲ್ಲೆಲ್ಲೋ ಸ್ಥಾಪನೆ ಮಾಡಿಬಿಡೋದು. ಆ ಭೂಮಿಗೆ ಆ ದೇವರ ಒಂದು ನೆಲೆ ಇದೆಯಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಅವೆಲ್ಲವೂ ಕೂಡ ಭೂ ಪರೀಕ್ಷೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಈ ವಿಚಾರವನ್ನು ನಮ್ಗೆ ಗೊತ್ತಿದ್ದರೆ ಒಂದಷ್ಟು ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಅದರ ಜೊತೆಗೇನಪ್ಪ ಅಂದರೆ ವಾಸ್ತು ನಮಗೆ ಆ ಒಂದು ದಿಕ್ಕುಗಳಿಗೆ ಕರೆಕ್ಟಾಗಿ ಒಂದು ಒಳ್ಳೆಯ ಒಂದು ಜಾಗ ಅಂತಕ್ಕಂಥದ್ದು ಇದ್ದಾಗ ಜೀವನದಲ್ಲಿ ನಾವು ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಹೋಗ್ತೀವಿ. ಮಂಗಳ ಕಾರ್ಯಗಳು ನಡೆಯುತ್ತೆ. ನಾನಾ ರೀತಿಯ ಜನ ಬಂದು ನಮಗೆ ಸಂಪರ್ಕ ಮಾಡಿ ನಮಗೆ ಪ್ರಶಂಸೆಯನ್ನು ಕೊಡ್ತಾರೆ. ಉತ್ತಮ ವ್ಯಕ್ತಿಗಳು ನಮ್ಮ ಜೊತೆ ಇರ್ತಾರೆ. ಇವೆಲ್ಲವೂ ಕೂಡ ಭೂಮಿಯಿಂದ ಆಗುವಂಥದ್ದು. ಹಾಗಾಗಿ ನಿಮ್ಮ ಭೂಮಿಯಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಪ್ರಶ್ನೆ ಮುಖಾಂತರ ನೋಡ್ಕೊಳ್ಳಿ. ವಾಸ್ತು ದೋಷಗಳಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ವಾಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ವಾಸ್ತುವನ್ನು ಕರೆಕ್ಟಾಗಿ ವ್ಯಕ್ತಿಗಳಿದ್ದಾರೆ, ಅವರ ಮುಖಾಂತರ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಈ ಭೂಮಿಗೆ ಸಂಬಂಧಪಟ್ಟಂಗೆ ನಾನಾ ರೀತಿ ಪ್ರಶ್ನೆಗಳಿರುತ್ತೆ. ಸಂಪತ್ತಿರ್ಬೋದು, ನಿಧಿ ಇರ್ಬೋದು, ಅಥವಾ ಭೂಮಿಯಲ್ಲಿರುವಂಥ ದೋಷಗಳಿರ್ಬೋದು, ಭೂತ ಪ್ರೇತ ಪಿಶಾಚಿಗಳ ಕಾಟ ಇರ್ಬೋದು.
ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಮತ್ತು ಅಲ್ಲಿ ಏನಿದೆ ಅಂತಕ್ಕಂಥ ವಿಚಾರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೆಚ್ಚಿನ ವಿವರ ಇನ್ನೂ ಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ. ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ನಿಮ್ಮ ಭೂಮಿಯಲ್ಲಿ ಮಾಡಿಕೊಳ್ಳಿ. ನಮಸ್ಕಾರ.